ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೃetopics. ಇವತ್ತು ಮತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಸೀರೆಗೆ ಗ್ರ್ಯಾಂಡ್ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಆರಲ್ಲೇ ರೆಡಿ ಮಾಡ್ಕೊಂಡಿರೋ ಸೀರೆ ಮ್ಯಾಚಿಂಗ್ ಥ್ರೆಡ್ ತೊಗೊಳ್ಳಿ, ಸಿಲ್ಕ್ ಥ್ರೆಡ್ಡು. ಈ ಥರ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ ನಾನು. ನೀವು ಬೀಡ್ ರೀಪ್ಲೇಸ್ ಯಾವುದಾದ್ರೂ ಹಾಕ್ಬೋದು. ನಿಮಗೆ ಲುಕ್ಕು ಸೀರೆಯಲ್ಲಿ ಒಂದು ಡಿಸೈನ್ ಇದೆ, ಫ್ಲವರ್ ಇದೆ ಅಥವಾ ಸರ್ಕಲ್ ಆಗಿದೆ, ಆ ಡಿಸೈನ್ ಮೇಲೆ ನಿಮಗೆ ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಈ ಥರ ಫ್ಲವರ್ ಬೀಡು ಇದಾದರೂ ಈ ಥರನಾದರೂ ಅದಕ್ಕೆ ರೀಪ್ಲೇಸ್ ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು. ತೋರಿಸ್ತಾ ಇದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಟ್ರಿಮ್ಮರ್, ಕ್ರೋಶಾ ನೀಡಲು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಥ್ರೆಡ್ನ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಇದು ಫಾಲ್ ಬಟ್ಟೆ, ವೈಟ್ ಕಲರ್ ಫಾಲ್ ಬಟ್ಟೆ ತೊಗೊಂಡಿದ್ದೀನಿ ನಾನು. ಇದಕ್ಕೆ 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೀಡಲ್ ತೆಗೆದ್ಬಿಟ್ಟು ನೀವು ಈ ಥರ ವೈಟ್ ಬಟ್ಟೆಯಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಈ ಎಡ್ಜು ಥ್ರೆಡ್ಡಲ್ಲಿ ಇದು ಜಿಗ್ಜಾಗ್ ಮಾಡಿಸ್ಕೊಂಬಿಡಿ. ಕಲಿತಾ ಇರೋರು, ಫಸ್ಟ್ ಬಟ್ಟೆಯಲ್ಲಿ ಹಾಕಿ ಕಲಿತೀವಿ ಅನ್ನೋರು ಈ ಎಡ್ಜಲ್ಲಿ ಜಿಗ್ಜಾಗ್ ಮಾಡಿಸ್ಕೊಂಡ್ರೆ ಒಂದು ಗ್ರಿಪ್ ಸಿಗುತ್ತೆ ಮಾಡೋದಕ್ಕೋಸ್ಕರ. ಕುಚ್ಚಾಕುವಾಗ ಒಂದು ಗ್ರಿಪ್ ಆಗಿರುತ್ತೆ. ಕಲಿತಾ ಇರೋರು ಜಿಗ್ಜಾಗ್ ಇದ್ದರೆ ಅದು ಒಂದು ಈಸಿಯಾಗಿ ಗ್ರಿಪ್ ಆಗಿರುತ್ತೆ ಹಾಕೋದಕ್ಕೆ ಕುಚ್ಚಾಕುವಾಗ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೋ ನೋಡಿ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಬಟ್ಟೆಗೆ ಇದು ಎಲ್ಲಿಗೆ ಬರುತ್ತೆ ಅಂತ ಲಾಕ್ ಮಾಡಿಲ್ಲ ಅಂದರೆ ಬಟ್ಟೆ ಹಿಂಗೆ ಫೋಲ್ಡ್ ಆಗಿಬಿಡುತ್ತೆ. ಮತ್ತು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡಿ. 4 ಚೈನ್ನ ಸ್ಟಾರ್ಟಿಂಗ್ 2 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಬೀಡ್ ಆದಮೇಲೆ 3 ಟೈಮ್ಸ್ ಹಾಕಬೇಕು 4 ಚೈನ್ನ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇಸು, ಚೈನು, ಸಿಂಗಲ್ ಕ್ರೋಶಾ, ಡಬಲ್ ಕ್ರೋಶಾ, ತ್ರಿಬಲ್ ಕ್ರೋಶಾ, ಲಾಕ್ ಮಾಡೋದು ಹೇಗೆ, ಚೈನ್ ಹಾಕೋದು ಹೇಗೆ, ಇದೆಲ್ಲ ಬೇಸಿಕ್ಕು ನನ್ನ ಚಾನಲಲ್ಲಿ ವಿಡಿಯೋಗಳಿದ್ದಾವೆ. ಅದೆಲ್ಲ ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಒಮ್ಮೆ. ಆ ಬೇಸ್ ಕರೆಕ್ಟಾಗಿ ಇದು ಲಾಕ್ ಎಲ್ಲ ಬಂದ್ರೇ ಕ್ರೋಶಾ ಕುಚ್ಚು ಡಿಸೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆರಳೆ ರೆಡಿ ಮಾಡ್ಕೊಳ್ಳೋದು ಹೇಗೆ ದಾರ, ಅದೆಲ್ಲ ಸಪ್ರೇಟ್ ವಿಡಿಯೋಸ್ ಇದ್ದಾವೆ. ಬೇಬಿ ಕುಚ್ಚು ಹಾಕೋದು ಸಹ ಸಪ್ರೇಟ್ ವಿಡಿಯೋ ಇದೆ, ಹೋಗಿ ಒಮ್ಮೆ ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಇದು 3 ಟೈಮ್ಸ್ ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ಲವರ್ ಬೀಡು ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ 1 ಟೈಮ್ ಲಾಕ್ ಮಾಡಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೋ ನೋಡಿ ಅಲ್ಲಿ. ಮತ್ತು ಇದೇ ಥರ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಬೀಡ್ ಆದಮೇಲೆ 3 ಚೈನ್ಸ್, ಸ್ಟಾರ್ಟಿಂಗು 4 ಚೈನ್ನ 2 ಟೈಮ್ಸ್ ಹಾಕ್ಕೊಬೇಕು. ಮತ್ತು ಬೀಡ್, ಮತ್ತು ಮಿಡಲಲ್ಲೆಲ್ಲ 4 ಚೈನ್ನ 3 ಟೈಮ್ಸ್ ಹಾಕ್ಕೊಬೇಕು. ಮತ್ತು ಬೀಡ್, ಮತ್ತು 3 ಟೈಮ್ಸ್ ಹಾಕ್ಕೊಂಡು ಲಾಸ್ಟ್ ಎಂಡಿಂಗಲ್ಲಿ ಮಾತ್ರ 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ಹೆಣ್ಣು ಮಾಡಬೇಕು. ನಾನು ತೋರಿಸ್ತೀನಿ ಫಿನಿಶ್ ಆದಮೇಲೆ. ನೋಡಿ ಬೇಸ್ ಲೈನ್ ಫಿನಿಶ್ ಆಗಿದೆ. ಸ್ಟಾರ್ಟಿಂಗ್ 2 ಟೈಮ್ 4 ಚೈನ್ ಬೀಡು, 3 ಟೈಮ್ 4 ಚೈನು ಬೀಡು, ಮತ್ತು 3 ಟೈಮ್ಸ್ ಬೀಡು. ಈಗ 2 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಒಂದು ಸತಿ ಲಾಕ್ ಮಾಡಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡಿ 2-3 ಚೈನ್ಸ್ನ ಎಕ್ಸ್ಟ್ರಾ ಹಾಕ್ಕೊಂಬಿಟ್ಟು ಥ್ರೆಡ್ ಕಟ್ ಮಾಡಿ ಟ್ರಿಮ್ಮರ್ ತಕ್ಕೊಂಡು ಲಾಕ್ ಮಾಡ್ಕೊಳ್ಳಿ.
ಇದು ಬೇಸ್ ಲೈನು. ಸೆಕೆಂಡ್ ಸ್ಟೆಪ್ ನೋಡೋಣ. ಬೇಸ್ ಲೈನ್ ಆಯಿತು. ಸೆಕೆಂಡ್ ಸ್ಟೆಪ್ಗೆ ಇಲ್ಲಿ 2 ಸತಿ ಲಾಕ್ ಮಾಡಿರ್ತೀವಲ್ಲ, ಅದರ ಮಿಡಲಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ಥ್ರೆಡ್ನ. ಅದಾದಮೇಲೆ ಮಾಮೂಲಿ 4 ಚೈನ್ಗೆ 4 ಚೈನ್, 4 ಚೈನ್ಗೆ ಇದು ಕುಚ್ಚಿಗೋಸ್ಕರ ಬಿಟ್ಟಿರ್ತೀವಿ, ಅದಕ್ಕೋಸ್ಕರ 4 ಚೈನ್ಗೆ 4 ಚೈನ್ ಹಾಕ್ಕೊಬೇಕು. ಮತ್ತು ಲಾಕ್ ಮಾಡಿರ್ತೀವಲ್ಲ 4 ಚೈನ್ ಹಾಕಿ ಆ ಲಾಕಲ್ಲೇ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿರೋ 4 ಚೈನಲ್ಲಿ 1 ಟೈಮ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಇದಕ್ಕೆ ಫಸ್ಟ್ ಬೀಡ್ ಆ್ಯಡ್ ಮಾಡಿಬಿಡಬೇಕು. ಫಸ್ಟ್ ಒಂದು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬೀಡ್ ಹಿಂದೆ ದಾರದಲ್ಲೋಗಿ ಬೀಡ್ ಹಿಂದೆ ಇರೋ ದಾರದಲ್ಲೋಗಿ ದಾರ ತಗೊಂಡು ಬಂದು, ಇವಾಗ ನೀಡಲ್ ಮೇಲೆ ಮೂರು ದಾರ ಇರ್ತವೆ, 3 ದಾರ ಇರ್ತವೆ. 2ರಿಂದ 1 ಸತಿ ಮತ್ತು 2ರಿಂದ 1 ಸತಿ ಈ ಥರ. ಮತ್ತು ಇನ್ನೊಂದು ಸತಿ ದಾರ ಸುತ್ತಕೊಂಡು ಬೀಡ್ ಹಿಂದೆ ದಾರ ತೊಗೊಂಡು ಬಂದು 2ರಿಂದ 1 ಸತಿ 2ರಿಂದ 1 ಸತಿ 2 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರದ ಹಿಂದೆ ದಾರದಲ್ಲಿ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ 2ರಿಂದ 1 ಸತಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಹಿಂದೆ ದಾರದಿಂದ ದಾರ ತಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ ಡಬಲ್ ಕ್ರೋಶ ಮಾಡಿಕೊಂಡು ಒಂಚೂರು ಹಾರ್ಚ್ ದೊಡ್ಡದು ಬೇಕಂದರೆ ಇಲ್ಲಿ ತ್ರಿಬಲ್ ಕ್ರೋಶನೂ ಮಾಡ್ಕೊಬೋದು. ನಮ್ಗೆ ಪುಟ್ಟದಾಗಿರಲಿ ಸಾಕು ಅಂತ ಅನ್ನೋದಾದರೆ ಡಬಲ್ ಕ್ರೋಶ ಸಾಕಾಗುತ್ತೆ. ಈ ಥರ ಬರುತ್ತೆ. 2 ಡಬಲ್ ಕ್ರೋಶ 1 ಬೀಡು, 2 ಡಬಲ್ ಕ್ರೋಶ 1 ಬೀಡು, ಅದೇ ಥರ 14 ಡಬಲ್ ಕ್ರೋಶ ಆಗಬೇಕು. ಎರಡು 4 6 8 ವಿಡಿಯೋನ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಇದು. ಲಾಸ್ಟಲ್ಲಿ 14 ಡಬಲ್ ಕ್ರೋಶ ಆದಮೇಲೆ 2 4 6 8 10 12 14 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಲಾಕಲ್ಲಿ ಒಂದು ಲಾಕ್, ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಆದಮೇಲೆ ನೆಕ್ಸ್ಟು ಒಂದು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಒಂದು ಲಾಕ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ಲಾಕಲ್ಲಿ ಲಾಕ್ ಆದಮೇಲೆ ಮತ್ತೆ 4 ಚೈನ್,
4 ಚೈನ್ ಹಾಕ್ಬಿಟ್ಟು 4 ಚೈನ್ ಗ್ಯಾಪ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್, ಮತ್ತು 4 ಚೈನಲ್ಲಿ ಈ 4 ಚೈನ್ ಗ್ಯಾಪಲ್ಲಿ ಒಂದು ಲಾಕ್. ಇಲ್ಲಿಂದ ಫಸ್ಟ್ ಒಂದು ಬೀಡ್ ಆ್ಯಡ್ ಮಾಡಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆ ಒಂದು ದಾರ ಇರುತ್ತೆ, ಆ ದಾರಗಳೆಲ್ಲ ಮಿಸ್ ಆಗ್ದಂಗೆ ತೊಗೋಬೇಕು. ತಗೊಂಡು ಇಲ್ಲಿಂದ ಡಬಲ್ ಕ್ರೋಶ 2ರಿಂದ ಒಂದು ಸತಿ 2ರಿಂದ ಒಂದು ಸತಿ 2 ಡಬಲ್ ಕ್ರೋಶ 1 ಬೀಡು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಫೈನಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಲಾಸ್ಟ್ ಒನ್ ಫಿನಿಶ್ ಆಗಿದೆ. ಇದು ಬೀಡ್ ಆದಮೇಲೆ ಲಾಕಲ್ಲಿ ಲಾಕ್ ಮಾಡಿ ಮತ್ತು 4 ಚೈನ್ ಹಾಕ್ಬಿಟ್ಟು ಇಲ್ಲಿ 2 ಲಾಕ್ ಮಾಡಿರ್ತೀನಲ್ಲ ಅದರ ಮಿಡಲಲ್ಲಿ ಒಂದು ಲಾಕ್ ಮಾಡ್ಕೊತೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೆ, ಅದ್ರ ಮಿಡಲಲ್ಲಿ ಒಂದು ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ನೀಡಲ್ಲಿ ತಗೊತೀನಿ. ಇದು ಫಿನಿಶ್ ಆಯಿತು ಡಿಸೈನು. ನೋಡಿ ಈ ಥರ ಬಂದಿದೆ. ಇದ್ರ ಮಿಡಲಲ್ಲಿ ಒಂದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಕುಚ್ಚು ಕಟ್ಕೊಳ್ಳಿ, ಸೀರೆ ಮ್ಯಾಚಿಂಗ್ ಆಪೋಸಿಟ್ ಕಲರ್ ಇರುತ್ತಲ್ಲ ಅದರಲ್ಲಿ. ನೋಡಿ ಇಲ್ಲಿ ಕುಚ್ಚು ಕಟ್ ಫಿನಿಶ್ ಆಗಿದೆ. ಈ ಥರ ಬಂದಿದೆ ಡಿಸೈನು. ದಪ್ಪ ಕುಚ್ಚಬೇಕು ಅಂದರೆ 150 ತೊಗೊಳ್ಳಿ, ಸ್ವಲ್ಪ ಈ ಥರ ಮೀಡಿಯಮ್ ಆಗಿರಲಿ ಅಂದರೆ 120 130 ತೊಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಮರಿದಲ್ಲೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.